ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಅಡಿಕೆ ಗಿಡಗಳಲ್ಲಿ ನಾವು ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಎಲೆಕೋಸು ಹಾಕ್ಲಿಕ್ಕೆ ಈ ಒಂದು ಹೊಲವನ್ನು ಹದವನ್ನು ಮಾಡಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದರೆ ಹೊಲವನ್ನು ಹದ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳನ್ನು ನಾವು ನೀಡಿರಬೇಕಾಗುತ್ತದೆ. ಸ್ನೇಹಿತರೆ, ಎಲೆಕೋಸು ಹಾಕಬೇಕು ಅಂದರೆ ನೆಲ ಹಸಿ ಇರಬೇಕಾಗುತ್ತೆ. ಇದು ಬೇಸಿಗೆ ಆಗಿರೋದ್ರಿಂದ ನೆಲ ಹಸಿಯಾಗಿಲ್ಲ. ಹಾಗಾಗಿ ನಾವು ಜೆಟ್ನ ಹಾಕ್ಬಿಟ್ಟು ಜೆಟ್ ಸಹಾಯದಿಂದ ನೆಲವನ್ನು ಹಸಿ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ ಈಗ ನಾವು ಒಂದು ಎಲೆಕೋಸನ್ನು ಹಾಕಬೇಕು ಅಂದರೆ ನೆಲ ಫುಲ್ಲು ಲೂಸಾಗಿರಬೇಕು. ಅದನ್ನು ಒಂದು ನಾಟಿ ಟೈಪು ಹಿಂಗೆ ಹಚ್ತಾ ಇರ್ತಾರೆ. ಅದನ್ನು ಕೂಡ ನಾನು ಹೇಳ್ತೀನಿ, ಅದನ್ನು ಕೂಡ ನಾನು ತೋರಿಸ್ತೀನಿ. ಈಗ ಸದ್ಯಕ್ಕೆ ನಾವು ಜೆಟ್ ಹಾಕ್ಬಿಟ್ಟು ಹೊಲವನ್ನು ಹಸಿ ಚೆನ್ನಾಗಿ ಹೊಲ ಎಲ್ಲ ನೆನೆದ ನಂತರ ನಾವು ನರ್ಸರಿಗಳಲ್ಲಿ ಹೋಗಿ ಗಿಡಗಳನ್ನು ತೊಗೊಂಬರ್ತೀವಿ. ಎಲೆಕೋಸು ಗಿಡಗಳನ್ನು ತೊಗೊಂಡ್ಬರ್ತೀವಿ. ಎಲೆಕೋಸು ಗಿಡನ ನರ್ಸರಿಯಿಂದ ತೊಗೊಂಡು ಬಂದಮೇಲೆ ಸಂಜೆ ತೊಗೊಂಡು ಬಂದ್ವಿ ಅಂದರೆ ಬೆಳಗ್ಗೆ ಹಚ್ಚಿಬಿಡ್ಬೇಕು, ಇಲ್ಲಾಂದರೆ ಗಿಡ ಒಣಗೋಗ್ಬಿಡುತ್ತೆ. ಹಾಗಾಗಿ ಅದಕ್ಕೆ ನೀರು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಒಂದು ಮ್ಯಾಟ್ರಲ್ಲಿ ಗೊತ್ತಾಗುತ್ತೆ. ಯಾವಾಗಲೂ ಅಷ್ಟೇ, ಗಿಡವನ್ನು ತೊಗೊಂಡು ಬಂದು ಒಂದಿನ 2 ದಿನ ಬಿಟ್ಟು ಹಚ್ಚಿದರೆ ಗಿಡ ಎಲ್ಲ ಒಣಗಿ ಬಾಡಿ ಹೋಗಿರುತ್ತದೆ. ಹಾಗಾಗಿ ನಾವು ಯಾವಾಗಲೂ ತೊಗೊಂಡು ಬಂದು ದಿನವೇ ಹಚ್ಚಬೇಕು, ಇಲ್ಲ ರಾತ್ರಿ ತೊಗೊಂಡ್ಬಂದರೆ ಬೆಳಗ್ಗೆ ಹಚ್ಚಿಬಿಡಬೇಕು. ನರ್ಸರಿಯಿಂದ ತೊಗೊಂಡು ಬಂದಂತಹ ಗಿಡಗಳಿವು ಯಾವ ಥರ ಇದೆ ನೋಡಿ, ಇಷ್ಟೊಂದು ಫ್ರೆಶ್ ಆಗಿರ್ತವೆ. ನೀವು 1 ದಿನ ಅಥವಾ 2 ದಿನ ಬಿಟ್ಟು ಹಚ್ತೀವಿ ಅಂತ ಹೋದರೆ ಗಿಡ ಎಲ್ಲ ಬಾಡಿ ಹೋಗಿರುತ್ತದೆ. ಈ ಸಂಜೆ 4 ಗಂಟೆ ಹಂಗೆ ತೊಗೊಂಡು ಬಂದು ಇಳಿಸಿದ್ದೀವಿ. ನಾವು ಬೆಳಗ್ಗೆ ನಾಟಿ ಮಾಡಿಸ್ತೀವಿ. ಈಗ ತೊಗೊಂಡು ಬಂದಿರುವಂತಹ ಗಿಡಗಳನ್ನು ನಾವು ನಾಟಿ ಮಾಡಬೇಕು. ಈಗ ನಾಟಿ ಮಾಡಬೇಕು ಅಂದರೆ ಯಾವುದೇ ಒಂದು ಒಳ್ಳೆಯ ಕಾರ್ಯ ಅಥವಾ ಯಾವುದೇ ಒಂದು ಬೆಳೆ ಬೆಳಿಬೇಕು ಅಂದರೆ ನಾವು ನಮ್ಮ ಕಡೆ ರೈತರು ಯಾವಾಗಲೂ ಪೂಜೆ ಮಾಡಿಬಿಟ್ಟು ಮಾಡುವ ಒಂದು ಸಂಪ್ರದಾಯ ಇದೆ. ಒಂದು 5 ಗಿಡಗಳನ್ನು ನೆಟ್ಬಿಟ್ಟು ಅವಕ್ಕೆ ಪೂಜೆ ಮಾಡಿ ಹೊಲಕ್ಕೆಲ್ಲ ಚರ್ಗ ಹೊಡೆದ್ಬಿಟ್ಟು ನೆಕ್ಸ್ಟು ಮುಂದೆ ಎಲ್ಲ ನಾಟಿ ಕಾರ್ಯನ ಮುಂದುವರಿಸ್ಕೊಂಡು ಹೋಗ್ತೀವಿ. ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲ ಟ್ರೇಗಳನ್ನು ಸಾಲು ಸಾಲಿಗೆ ಇಟ್ಕೋತಾ ಹೋಗಬೇಕು. ನೀವು ಕ್ಯಾಬೇಜ್ ಹಾಕಬೇಕು, ಎಲೆಕೋಸನ್ನು ಹಾಕಲೇಬೇಕು ಅಂದರೆ ಹೊಲ ಕೆಸರು ಗದ್ದೆ ಆಗಿರಬೇಕು. ಯಾಕೆ ಅಂದರೆ ಗಿಡಗಳನ್ನು ಸಿಕ್ಕಿದ ತಕ್ಷಣ ಹೋಗೋ ಥರ ಒಂದು ಇದನ್ನು ಮಾಡ್ಕೊಂಡಿರಬೇಕು. ನೋಡಿ, ಎಲ್ಲ ಕೆಸರು ಥರನೇ ಮಾಡ್ಕೊಂಡಿದ್ದೀವಿ ನಾವಿವಾಗ. ಈಗ ಕಾರ್ಮಿಕರು ಬಂದಿದ್ದಾರೆ, ಮಾಡ್ತಾರೆ ನೋಡಿ, ಅವರು ಕೂಡ ಸಿಗಿಸ್ತಾರೆ. ಇನ್ನೊಂದು, ಇದು ಸಾಲಿನಿಂದ ಸಾಲಿಗೆ 1 ಅಡಿ ಇರಬೇಕು. ಗಿಡದಿಂದ ಗಿಡಕ್ಕೆ ಅರ್ಧ ಅಡಿ ಇದ್ದರೆ ಸಾಕು. ಅರ್ಧ ಅಡಿ ಅಥವಾ 3/4 ಅಡಿ. ಸ್ವಲ್ಪ ಅಡಿ ಜಾಸ್ತಿ ಆದರೆ ಎಲೆಕೋಸು ಬೆಳಿಲಿಕ್ಕೆ ಚೆನ್ನಾಗಿ ಅವಕಾಶ ಆಗುತ್ತೆ. ಸೊ 3/4 ಅಡಿಯಿಂದ 1 ಅಡಿ ತನಕ ಇದ್ರೂ ನಡೆಯುತ್ತೆ. ಗಿಡದಿಂದ ಗಿಡಕ್ಕೆ ಸಾಲಿನಿಂದ ಸಾಲಿಗೆ 1 ಅಡಿ ಇರಬೇಕು. ಇಲ್ಲಿ ನೋಡ್ಬೋದು, ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 1 ಅಡಿ ಅಂತರವನ್ನು ಬಿಟ್ಟಿದ್ದಾರೆ. ಇದು ಆಲ್ರೆಡಿ ನೆಟ್ಟಿರುವಂತಹ ಗಿಡಗಳಿವು. ಇಲ್ಲಿ ಖುಷಿ ಪಡೋ ವಿಷಯ ಏನಪ್ಪ ಅಂದರೆ ಈ ಒಂದು ಎಲೆಕೋಸು 2.5 ತಿಂಗಳಿಗೆ ಬಂದುಬಿಡುತ್ತೆ, ಅಂದರೆ ಕಟಾವಿಗೆ ಬಂದುಬಿಡುತ್ತೆ. ಈ ಒಂದು ಎಲೆಕೋಸಿನ ಸಸ್ಯ ಬಂದಿದೆಯಲ್ಲ ನರ್ಸರಿಯಿಂದ, ಆಲ್ರೆಡಿ ನರ್ಸರಿಯಲ್ಲೇ 1 ತಿಂಗಳ ಒಂದು ಸಸಿಗಳಿವು. ಸ್ನೇಹಿತರೆ, ಎಲೆಕೋಸು ಹೊಲಕ್ಕೆ ನಾಟಿ ಮಾಡಿದ ಮೇಲೆ 2.5 ತಿಂಗಳಿಗೆ ಕಟಾವಿಗೆ ಬರುತ್ತೆ ನಿಜ. ಆದರೆ ಇದು 1 ಎಕರೆಗೆ 50,000ರಿಂದ 60,000 ರೂಪಾಯಿ ಖರ್ಚು ಬರುತ್ತೆ. ಸ್ನೇಹಿತರೆ, ಎಲೆಕೋಸು ಒಂದು ತರಕಾರಿ ಬೆಳೆ ಆಗಿರೋದ್ರಿಂದ ಯಾವಾಗ ಬೇಕಾದರೂ ಬೆಲೆ ಜಾಸ್ತಿ ಆಗ್ಬೋದು ಅಥವಾ ಯಾವಾಗ ಬೇಕಾದರೂ ಬೆಲೆ ಕಡಿಮೆನೂ ಆಗ್ಬೋದು. ಆದರೆ ನಮ್ಮ ರೈತರು ಒಂದು ಒಳ್ಳೆ ಹೋಪ್ ಇಟ್ಕೊಂಡ್ಬಿಟ್ಟು ಈ ಥರ ಒಂದು ತರಕಾರಿ ಬೆಳೆನ ಹಾಕ್ತಾರೆ. ಈ ಒಂದು ತರಕಾರಿ ಬೆಳೆ ಅಂದರೆ ಎಲೆಕೋಸು ಒಳ್ಳೆ ರೇಟ್ ಸಿಗಲಿ ಅಂತ ನಾನು ಆಶಿಸ್ತೀನಿ, ಮತ್ತು ನೀವು ಕೂಡ ಆಶೀರ್ವಾದ ಮಾಡಿ. ಈ ಒಂದು ಎಲೆಕೋಸನ್ನು ನರ್ಸರಿಯಿಂದ ತೊಗೊಂಡು ಬಂದಿರೋದು. ನರ್ಸರಿಯ ಬಗ್ಗೆ ಯಾರಿಗಾದರೂ ಒಂದು ಡೀಟೇಲ್ಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ಅವರ ಅಡ್ರೆಸ್ಸನ್ನು ತಿಳಿಸ್ತೀನಿ. 1 ದಿನದ ನಂತರದ ಗಿಡಗಳಿವು. ಎಲ್ಲ ಗಿಡಗಳು ಚೆನ್ನಾಗಿ ಹತ್ಕೊಂಡಿದೆ. 1 ಎಕರೆಗೆ 35,000 ಗಿಡಗಳು ನಮಗೆ ಹೋಗಿದೆ. ಇದು
ಇವತ್ತಿನ ಮಾಹಿತಿಯಾಗಿತ್ತು. ಎಲೆಕೋಸನ್ನು ಯಾವ ರೀತಿಯಾಗಿ ಬೆಳೆಯೋದು, ಯಾವ ರೀತಿಯಾಗಿ ನಾಟಿ ಮಾಡೋದು, ಎಷ್ಟು ಗಿಡ ಹೋಗುತ್ತೆ, ಎಷ್ಟು ಖರ್ಚು ಬರುತ್ತೆ, ಯಾವ ರೀತಿ ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇರಬೇಕು ಅನ್ನೋ ಒಂದು ಮಾಹಿತಿ ಇದಾಗಿತ್ತು. ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದೆ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.